ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಮನೆಗೆ ಬಂದಿನ್ನು 3 ದಿನ ಆಗ್ಲಿಲ್ಲ, ನನ್ ಗಂಡನ ತಲೆ ತಗ್ಸೋ ಹಾಗೆ ಮಾಡಿದ್ಲು. ಕೈ ಮುಗ್ದು ನಿಲ್ಲೋ ಹಾಗೆ ಮಾಡಿದ್ಲು ಬೇರೆ ಊರಿನವ್ರ ಮುಂದೆ. ಸ್ನೇಹಿತನ ಮಗಳನ್ನೇ ಮನೆ ತುಂಬಿಸ್ಕೊಂಡಿದ್ದೀನಿ ಅನ್ನೋ ಹೀಗಿತ್ತು ನನ್ನ ಗಂಡನ್ಗೆ. ಅದು ಕೊಚ್ಕೊಂಡು ಹೋಯ್ತು. ಇನ್ಯಾಕ್ ಬೇಕು ಇವಳ ಮನೆಗೆ? ನೀವೇ ಇಟ್ಕೊಳ್ಳಿ, ಇಲ್ಲ ಬಿಟ್ಟು ಸಾಯ್ಲಿ. ನಾನು ನಿಮ್ ಮಗಳನ್ನ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಸುಮತಿ, ಹಾಗೆಲ್ಲ ಮಾಡ್ಬಿಡಿ. ನಮ್ ಹುಡುಗಿ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರೋ ತಪ್ಪು ತಪ್ಪೆ. ನಿಮ್ಮ ಅಪ್ಪನಿಗೆ ತಕ್ಕನಾದ ಮಗಳೇನೆ ನೀನು. ಅವ್ರು ಬದುಕಿರೋವರೆಗೂ ಯಾರೊಬ್ರು ನಮ್ ಕಡೆ ಬೆಟ್ಟು ಮಾಡಿ ತೋರಿಸ್ತಿರ್ಲಿಲ್ಲ. ಮದುವೆ ಆಗೋ 3 ದಿವಸಕ್ಕೆ ನಾವ್ ಇಂಥ ಮಾತೆಲ್ಲ ಕೇಳೋ ಅಂತ ತಂದ್ಬಿಟ್ಟಲ್ಲ. ನಾನು ನಿನ್ಗೇನೋ ಹೇಳ್ಬೇಕು. ನನಗ ನಿಮ್ಮ ಹತ್ರ ಮಾತು ಕೇಳ್ಬೇಕಂತಾನೆ ಎಷ್ಟು ದಿನದಿಂದ ಕಾಯ್ತಿದ್ದೆ. ಹೇಳಿ. ನಾನು ದತ್ತನ ಮೇಲೆ ಕಬಡ್ಡಿಲಿ ಗೆದ್ನಲ್ಲ, ಅದಕ್ಕೆ ನೀನೇ ಕಾರಣ. ಅಯ್ಯೋ, ನೀವು ಗೆಲ್ಲೋ ಅಂತ ನಾನೇನು ಮಾಡಿಲ್ಲ. ಪೂರ್ತಿ ಮಾತು ಕೇಳಿಸ್ಕೋತ್ಯಾ? ಯಾಕೆ ಹೇಳಿ ನೀನು ಸ್ಫೂರ್ತಿಯಾಗಿದ್ದು? ನಿನ್ನ ಅನಿಷ್ಟ ಮುಖ ನೋಡ್ಕೊಂಡು ಇಲ್ಲೇ ಬಿದ್ದಿರೋ ಬದಲು 6 ತಿಂಗಳು ದೂರ ಹೋಗೋದೇ ವಾಸಿ ಅಂತ ಅನಿಸ್ತು. ಅವನೇ ಈ ಮನೇಲಿ ಇರಲ್ಲ ಅಂದ್ಮೇಲೆ ನಿನಗೇನೆ ಕೆಲಸ? ತೊಳಗೆ ಇಲ್ಲಿಂದ, ತೊಳಗೆ. ಪಿಂಕಿ, ನಿನ್ನೆ ಜ್ಞಾಪಿಸ್ಕೊತಾ ಇದ್ದೆ ಕಣೆ. 100 ವರ್ಷ ಆಯ್ತು ನಿಂಗೆ. 100 ವರ್ಷನೂ ಇಲ್ಲೇ ಇದ್ದು ಅನುಭವಿಸ್ಲಿ ಅಂತನಾ? ಯಾಕೆ ಪಿಂಕಿ, ಏನಾಯ್ತು? ಹೇಗಾದ್ರೂ ಮಾಡಿ ನನ್ನ ಲಕ್ಕಿನ ಮದ್ವೆ ಆಗ್ತಿದ್ದೆ, ನೀವೇ ತಪ್ಪಿಸಿದ್ದು. ನಿನ್ ಲಕ್ಕಿನ ಮದುವೆ ಮಾಡ್ಕೊಂಡಿದ್ದಿದ್ರೆ ಹೇಗಿರ್ತಿದ್ದೆ ಹೇಳು? ಏನೇ ಗುಂಡಮ್ಮ, ಅಲಂಕಾರ ಮಾಡ್ತಿದ್ಯಾ? ಮನೆ ತುಂಬ ಇಷ್ಟೊಂದು ಧೂಳಿದೆ, ಅದನ್ನ ಹಾಗೆ ಬಿಟ್ಟು ಅಲಂಕಾರ ಮಾಡು, ತುಂಬ ಚೆನ್ನಾಗಿರುತ್ತೆ. ಹೇ, ಮೊದಲು ಧೂಳು ಕೊಡ್ವಿ, ಆಮೇಲೆ ಅಲಂಕಾರ ಮಾಡೆ. ಹೌದಲ್ವಾ? ಇಲ್ಲೂ ಧೂಳಿದೆ. ಮನೆ ತುಂಬ ಧೂಳು. ಏ ಗುಂಡಮ್ಮ, ಇಲ್ಲೂ ಧೂಳು ಕೊಡು. ಬಂದೆ. ಬೇಗ ಬಾ. ಗುಂಡಮ್ಮ, ಅಲ್ಲಿ ಧೂಳು ತಕ್ಕೊಳೆ. ಹಿರಿಯತ್ಗೆ ಆಗಿದೆಯಲ್ಲ. ಅದಕ್ಕೆ ನನ್ನ ಹೆಂಡತಿಗೆ ನಾನು ಆಭಾರಿ ಆಗಿದ್ದೇನೆ. ನೋಡಿದ್ರ ಅಕ್ಕ, ಭಾವನ್ಗೆ ನಿಮ್ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ. ಸುರಿತಾ ಇದೆ, ಅದಕ್ಕೇನು ಕಡಿಮೆ ಇಲ್ಲ. ಅದಕ್ಕೆ ತಾನೇ 30 ವರ್ಷ ಆರಾಮಾಗಿ ಕಳೆದಿರೋದು. ಅಕ್ಕ, ನಿಮ್ಮ ಅನುಭವನ ಹೇಳಿ. ನನಗೆ ಮಾತಾಡಕ್ ಬರಲ್ಲ ಸುಮತಿ. ಎರಡು ಮಾತಾಡೆ. ಅದು ಇವ್ರು ನಮ್ಮ ಮದುವೆ ಆಗಿ ನಾನು ಈ ಮನೆಗೆ ಬಂದಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ಮುಂದೆ ನಡೆಸ್ಕೊಂಡು ಹೋದೆ. ಅದೇ ನನಗೆ ಖುಷಿ. ಇವತ್ತಿನ ಖುಷಿನ ಮಕ್ಕಳ ಜೊತೆ ಮಕ್ಕಳಾಗಿ ಕಳಿಬೇಕು ಅನ್ನೋದೇ ನನ್ನ ಆಸೆ. ಯಾಕೆಂದರೆ ನನಗೆ ವಯಸ್ಸಾಗಿದೆ ಅಂತ ಹೇಳೋಕ್ಕೆ ನನಗಿಷ್ಟ ಇಲ್ಲ. ಅಯ್ಯೋ ರೇವತಿ ಅಕ್ಕ, ನಿಮಗೆ ವಯಸ್ಸಾಗಿದೆ ಅಂತ ಯಾರು ಹೇಳಿದ್ದು? ನಿಮ್ಮ ಉತ್ಸಾಹ ಚಟುವಟಿಕೆ ನೋಡ್ತಿದ್ರೆ ನಾವೇ ನಾಚ್ಕೋಬೇಕು. ಅದು ನಾನೆಲ್ಲ ನಮ್ಮಮ್ಮನ ಥರನೇ. ನಮ್ಮಮ್ಮನೂ ಹೀಗೆ ಇದ್ರು.
ಲಕ್ಕಿಯವರೇ, ನೀವು ಚೆನ್ನೈಗೆ ಟ್ರೈನಿಂಗಿಗೆ ಹೋಗ್ತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದೃಷ್ಟ ಇರೋರಿಗೆ ಮಾತ್ರ ಇಂಥ ಅವಕಾಶಗಳು ಸಿಗೋದು. ನೀವು ಚೆನ್ನೈಗೆ ಹೋಗಿ ಕಬಡ್ಡಿ ಆಡೋದನ್ನ ಇನ್ನೂ ಚೆನ್ನಾಗಿ ಕಲ್ತ್ರೆ ನಮ್ಮೂರಿಗೆ ಒಳ್ಳೆ ಹೆಸರು. ಪಿಂಕಿಯವರೇ, ಬರಕ್ಕೆ ಕೇಳಿದ್ರಂತೆ. ಏನಿವತ್ತು ಕಾಲು ಹೊತ್ತದಕ್ಕೆ ಬರಲೇ ಇಲ್ಲ. ತೋಟದ ಕೆಲಸ ಮಾಡ್ಸಕ್ಕೆ ಹೋಗಿದೆ, ಅದಕ್ಕೆ ಲೇಟ್ ಆಯಿತು. ಅದು ಸರಿ, ಕಾಲು ನೋವು ಹೇಗಿದೆ? ಪರವಾಗಿಲ್ಲ, ಸ್ವಲ್ಪ ನೋವಿದೆ. ನೋವಿನ ಜೊತೆ ಜೀವನ ಮಾಡೋದನ್ನ ಕಲಿಬೇಕು. ಈಗ ನೋಡಿ, ನಾನು ಮಂಡಿ ನೋವಿನ ಜೊತೆ ಜೀವನ ಮಾಡ್ತಿಲ್ವಾ? ವಯಸ್ಸಲ್ಲಿ ಚೆನ್ನಾಗಿ ಕಬಡ್ಡಿ ಆಡಿದ್ರಿ, ಆ ನೋವು ಈಗ ಎತ್ತಾಗ್ತಿದೆ. ಎಷ್ಟೇ ನೋವಿದ್ರೂ ನಾನು ಗೆದ್ದಿರೋ ಪದಕಗಳು ನೋಡಿದ್ರೆ ನೋವೆಲ್ಲ ಮರ್ತೋಗುತ್ತೆ ಪಿಂಕಿಯವರೇ. ನೀವು ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಪ್ರಶಸ್ತಿನಾದರೂ ಸಿಕ್ತು, ಆದರೆ ನಾನು ಕಷ್ಟಪಟ್ಟಿದ್ದಕ್ಕೆ ಏನೂ ಸಿಗಲಿಲ್ಲ. ಯಾಕಾಗಂತೀರ ಪಿಂಕಿಯವರೇ? ನೀವು ಕಷ್ಟಪಟ್ಟಿದ್ದಕ್ಕೆ ಅಲ್ವಾ ನಮಗೆ ಫಲ ಸಿಗ್ತಿರೋದು. ಫಲನಾ? ಏನು ಫಲ? ನೀವು ಛಲ ತೊಟ್ಟಿದ್ದಕ್ಕೆ ಅಲ್ವಾ ನಾನು ಲಕ್ಕಿನ ಸೋಲಿಸಿ ನಂಬರ್ 1 ಆಗಿದ್ದು, ಅಷ್ಟು ಪ್ರಶಸ್ತಿಗಳನ್ನ ಗೆದ್ದಿದ್ದು. ಇದಕ್ಕೆಲ್ಲ ನೀವೇ ಅಲ್ವಾ ಕಾರಣ. ಅದು ನಿಜ ಬಿಡಿ, ನಿಮ್ಮ ಯಶಸ್ಸಿನಿಂದ ನಾನು ತಾನೇ ಇರೋದು. ನನ್ನ ಪಾಲಿಗಂತೂ ಅದು 100ಕ್ಕೆ 100 ಸತ್ಯ. ಪಾಪ ಆ ಲಕ್ಕಿ ಮದುವೆಗೆ ಮುಂಚೆ ಅಷ್ಟು ಚೆನ್ನಾಗಿ ಕಬಡ್ಡಿ ಆಡ್ತಿದ್ದ. ಆ ಇಡಂಬಿನ ಮದುವೆ ಆದಮೇಲೆ ಎಲ್ಲ ಹೋಯ್ತು. ಅವನ ಹತ್ರ ಹೇಳ್ಕೊಳ್ಳೋಕ್ಕೂ ಈಗ ಒಂದೇ ಒಂದು ಚಿನ್ನದ ಪದಕನೂ ಇಲ್ಲ. ಪಿಂಕಿಯವರೇ, ನನ್ನ ಹತ್ರ ಇರೋ ಚಿನ್ನದ ಪದಕಗಳಲ್ಲಿ ಲಕ್ಕಿಗೊಂದು 4 ಕೊಡ್ಲಾ? ಹಾಂ, ಪಾಪ ಅವಾಗಾದರೂ ಅವನಿಗೆ ನಾನು ಒಂದು ಕಾಲದಲ್ಲಿ ಕಬಡ್ಡಿ ಆಟಗಾರ ಆಗಿದೆ ಅಂತ ನೆನಪಾಗುತ್ತೆ. ಹೇ, ಅದೆಲ್ಲ ನಾನು ಗೆದ್ದಿರೋ ಮೆಡಲ್ಗಳು, ಅದನ್ನು ಯಾಕೆ ಥರ ಕೇಳಿದ್ಯಾ? ನೀವೇ ಗೆದ್ದಿರೋ ಮೆಡಲ್ಗಳು, ಅದು 30 ವರ್ಷದ ಮುಂಚೆ. ಇದಕ್ಕೆ ಇವಾಗ ಎಷ್ಟು ಬೆಲೆ ಇದೆ ಗೊತ್ತಾ? ಏನಾಗಂದ್ರೆ ನಾನು ಎಷ್ಟು ಕಷ್ಟಪಟ್ಟು ಗೆದ್ದಿದ್ದೀನಿ ಗೊತ್ತಾ? ಯಾಕೆ ಹಿಂಗಾಗ್ತಿದೆ ದೇವ್ರೆ ನನಗೆ? ನಾನು ಏನು ಮಾಡಿದ್ರು ಎಡ್ವಟ್ಟೆ ಆಗ್ತಿದೆ. ಇಲ್ಲ, ನನ್ನ ಮಗನ ಬಾಳು ಮೊದಲಿನ ಹಾಗಾಗಬೇಕು. ಹೆಂಡತಿಯಾಗಿ ಗಂಟು ಬಿದ್ದಿರೋ ಆ ಹುಡುಗಿಯಿಂದ ದೂರ ಮಾಡ್ತೀನಿ. ಲಕ್ಕಿಯವ್ರನ್ನ ನಾನು ಈ ಜನ್ಮದಲ್ಲಿ ಹೋಲಿಸ್ಕೊಳಕ್ ಸಾಧ್ಯನೇ ಇಲ್ವಾ? ನೀನೇ ಹೇಗಾದರೂ ಮಾಡಿ ನನಗೆ ದಾರಿ ತೋರಿಸ್ಬೇಕು. ಭಾಳ ಖುಷಿ ಆಗ್ಲಿಕ್ಕತ್ತದಲ್ಲ ಶಾಂತಕ್ಕ. ನಿನಗ ಖುಷಿ ಆಗ್ಲಿಕ್ಕತ್ತದಂದ್ರ ನಿನ್ನ ಮನಸ್ಸೊಳಗೆ ಏನದ ಶಾಂತಕ್ಕ? ನನ್ನ ಮೇಲೆ ನನ್ನ ಸೊಸಿನ ಎತ್ತು ಕಟ್ಟುದು, ಸೊಸಿನ ನನ್ನ ಮೇಲೆ ಎತ್ತು ಕಟ್ಟುದು, ಇದ ಆಟ ಹುಡಿದಿ ಹೌದಲ್ಲ? ಜಾಜಿ ಏನು ತಪ್ಪು ಮಾಡಿದ್ಲು ಅಂತ ಅವಳಿಗೆ ಈ ಶಿಕ್ಷೆ ಕೊಟ್ಟಿದ್ಯಾ? ಹಾಗಿದ್ರೆ ಈಗಲೇ ಶೇಖ್ರಿ ಮನೆಗೆ ಹೋಗು. ನಾವು ಹೇಳಿದ ಕೆಲಸ ಮಾಡು, ಹೋಗು. ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ. ಎಲ್ಲಮ್ಮ, ಲೋಕ ಕಲ್ಯಾಣದ ಕೆಲಸಗಳು ಹೇಗೆ ನಡೀತಾ ಇದೆ ತ್ರಿಪುರ ಸುಂದರಿ? ಶಿಷ್ಟರಿಗೆ ರಕ್ಷಣೆ ಇದ್ದೇ ಇದೆ. ದುಷ್ಟರಿಗೆ ಶಿಕ್ಷೆಯ ಮೊದಲು ಪ್ರಾಯಶ್ಚಿತಕ್ಕೊಂದು ಅವಕಾಶವೂ ಇದೆ. ಅಣ್ಣ, ಫೋನ್ ನಿಮ್ದಲ್ವಾ? ಕೊಟ್ಟೋಗೋಣ ಅಂತ ಬಂದೆ. ವಿಷಯ ಯಾರು ಹೇಳ್ಬೇಡ, ಕಾಸು ಕೊಡ್ತೀನಿ. ಆದರೆ ನಮಗೆ ಹೇಳಿದಾನಲ್ಲ. ನಾಟಕ ಮಾಡಿ ನಮ್ಮನ್ನ ಯಾಮರ್ತ್ಯಾ? ಎಲ್ಲೋ ಲಕ್ಷ್ಮಿ ಅವರು. ಹೇಳ್ತೀನಿ ಸರ್. ಹೇಳ್ತೀಯಾ? ಹೇಳ್ತೀನಿ ಸರ್. ಹೇಳ್ತೀಯಾ? ಹೇಳ್ತೀನಿ ಸರ್. ಯಾರೋ ಇವನು? ಹೊಸ್ದಾಗಿ ಬಂದಿರೋ ACP. ಆ ಹುಡುಗಿ ನಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ. ನಮ್ಮೆಲ್ಲ
ಅದೇನ್ ಸಾಕ್ಷಿ ಮಣ್ಣು ಮಸಿ ಎಲ್ಲ ಹುಡ್ಕೊಂಬರ್ತೀಯೋ ಅದನ್ನ ನೀನೊಬ್ಬನೇ ತರಬೇಕು, ಅವಳು ಬರಲ್ಲ. ನನಗೆ ಗೊತ್ತಿದೆ, ನೀನು ಧರ್ಮಸಿಂಹನ್ ಮಗ, ಗೆದ್ದೇ ಗೆಲ್ತೀಯ. ಆದರೆ ನಾನು ಅಮ್ಮ ಅಲ್ವಾ, ನನಗೆ ಹೆದರಿಕೆ ಇದ್ದೇ ಇರುತ್ತೆ ಕಣೋ. ಅಮ್ಮ, ಆಸ್ಪತ್ರೆಯಲ್ಲಿ ಆದಿ ಚಿಕ್ಕಪ್ಪನಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರಂತ ಕಣ್ಣೆದ್ದು ಬಿಟ್ಟೆ ಅಮ್ಮ. ನಾನು ಹೇಳಿದಲ್ಲ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ. ಆದ್ರೆ ನೀವು ಮೀಟಿಂಗ್ ಹೋಗೇ ಇಲ್ಲ. ಮೀಟಿಂಗ್ಗೇನು ಆಫೀಸ್ಗೆ ಹೋಗಿಲ್ಲ. ಇದುವರೆಗೂ ನನ್ನ ದಡ್ಡಿ ಪೆದ್ದಿ ಹಳ್ಳಿಗುಗ್ಗು ಅಂತ ಕರೆದಿದ್ದನ್ನೆಲ್ಲ ಕೇಳಿಸ್ಕೊಂಡೆ, ಆದ್ರೆ ಇನ್ನು ಕೇಳಿಸ್ಕೊಳ್ಳಲ್ಲ. ಇನ್ನು ಮುಂದೆ ಹುಚ್ಚಿ ಪೆದ್ದಿ ಹಳ್ಳಿಗುಗ್ಗು ಇಂಥ ಪದಗಳನ್ನ ಈ ಮನೆಯಲ್ಲಿ ಮಾತಾಡೋಂಗಿಲ್ಲ. ಇದನ್ನ ಒಣಗಿಸಿದ್ರೆ ಇದ್ರಾಗೆ ಒಲೆ ಉರಿ ಹಾಕ್ಬೋದು. ಅದೇ ಬೂದಿಯ ತಕೊಂಡು ಪಾತ್ರೆ ತಿಕ್ಕಿದ್ರೆ ಪಾತ್ರೆ ಪಳಪಳ ಅಂತ ಹೊಳಿತಿರ್ತೈತೆ. ಅದೇ ಬೂದಿಗೆ ಇನ್ನೊಸಿ ಉಪ್ಪು ಹಾಕೊಂಡು ಎಲ್ಲ ತಿಕ್ಬಿಟ್ರೆ ಎದುರುಗಡೆ ಮಕ ಮುಚ್ಕೋಬೇಕು. ಅಯ್ಯೋ ಯಾಕೆ? ಅಂದ್ರೆ ಅಲ್ಲೂ ಹಂಗೆ ಪಳಪಳ ಅಂತ ಹೊಳಿತಿರ್ತೈತೆ ಅಂತ ಹೇಳಕ್ ಬಂದೆ. ಯಾರು ಏನೇ ಅಂದರೂ ನಿಮ್ಮ ಸಾವು ಶತಸಿದ್ಧ, ಅದನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ಅವನ ಬಗ್ಗೆ ಬೇರೆ ಏನಾದರೂ ಸುಳಿವು ಸಿಕ್ತಾ? ಆ ಪಾಪಿ ಚಿಲ್ಲೇ ಇದ್ದಾನೆ ಶೇಷ, ನಮಗೆ ತಿಳಿದವನೇ ಆಗಿದ್ದಾನೆ ಶೇಷ. ಯಾರದು ಅಮೃತ? ಬೇಗ ಹೇಳು. ಆ ದುಷ್ಟ ಬೇರೆ ಯಾರೂ ಅಲ್ಲ ಶೇಷ, ಆ ದುಷ್ಟನ ಹೆಸರು ರುದ್ರ. ನನ್ನ ಅನುಮಾನ ನಿಜ ತಾನೆ? ನೀವೇ ನಾಗಿಣಿ ತಾನೆ? ಹೌದು,